ರಿಪಬ್ಲಿಕ್ ಕ್ಯಾಮ್ರಾ ಇದೆ ಸರ್. ಕರ್ನಾಟಕದ ಎಲ್ಲಾ ಮಾಧ್ಯಮದ ಕ್ಯಾಮ್ರಾಗಳು ಅಲ್ಲಿ 24/7 ವರ್ಕ್ ಆಗುತ್ತೆ. ಈ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಎಲ್ಲೆಲ್ಲಾಗಿದೆಯೋ ನನಗಂತೂ ಗೊತ್ತಿಲ್ಲ. ನಾನು ಉತ್ತರ ಕೊಡ್ತೀನಿ. Kalyana Karnataka Region Development Board established 2013 and got 3,000 to 5,000 crore annually without failure. And funds are used for the roads, irrigation, housing, education. Exactly sir. Paper ಅಲ್ಲಿ ಇರೋದು ರಸ್ತೆ ಬರ್ತಿಲ್ಲ ಅಂತ ಅಷ್ಟೇ ನನ್ನ ಪ್ರಶ್ನೆ. ರಿಪಬ್ಲಿಕ್ ಟಿವಿ ಅವ್ರ ಕಣ್ಣಿಗೆ ರಿಪಬ್ಲಿಕ್ ಟಿವಿ ಅವ್ರ ಕ್ಯಾಮೆರಾಕ್ಕೆ ಸರ್ ಕರ್ನಾಟಕದ ಎಲ್ಲಾ ಮಾಧ್ಯಮ ನಾನು ತುಂಬಾ ಸೂಕ್ಷ್ಮವಾಗಿ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಕೇವಲ ರಿಪಬ್ಲಿಕ್ ಅಲ್ಲ ಸರ್, ಕರ್ನಾಟಕದ ಎಲ್ಲ ಅಂತ ನಾನು ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಇನಿವೆ ಪ್ರಶ್ನೆ ಬಳ್ಳಾರಿಯಿಂದ ಸೊಂಡೂರು ರೋಡ್ ಇಲ್ಲ ಬಳ್ಳಾರಿಯಿಂದ ಹೊಸಪೇಟೆ ರೋಡ್ ನೋಡಿ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟು ಹೇಳಿ ನನಗೆ ಹೆಂಗಿದೆ ಅಂತ. ಅಲ್ಲೆಲ್ಲ ಜನಾರ್ದನ್ ರೆಡ್ಡಿ ಗಣಿಗಾರಿಕೆ ಮಾಡಿಬಿಟ್ಟು ರೋಡ್ ಹಾಳು ಮಾಡಿದ್ದಾರೆ. ಇವಾಗ ಯಾರಿರೋದು ಭರತ್ ರೆಡ್ಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಹೆಸರು ಎದುರಿಸ್ಬೇಡ ಕೂಸೋದು. ಜನಾರ್ದನ್ ಸಿಟಿಯಲ್ಲೇ ಬನ್ನಿ, ನಾನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಳ್ಳಾರಲ್ಲೇ ಮಾತಾಡ್ತೀನಿ. 15 straight years ಆಯ್ತು ರಾಯಲ್ ಸರ್ಕಲ್ ಕಂಪ್ಲೀಟ್ ಆಗ್ತಾ ಇಲ್ಲ. ಆ ಮುನ್ಸಿಪಲ್ ಗ್ರೌಂಡ್ ಸರ್ಕಲ್ ಇನ್ನು ಆಗ್ತಿಲ್ಲ. ಒಂದು ಫ್ಲೈಓವರ್ ಅಂಡರ್ ಪಾಸ್ ಬಂದು 10-12 years ಆಯ್ತು. ಇಷ್ಟು ಬಜೆಟ್ ಅಲೋಕೇಶನ್ ಇದ್ರೆ ಇಷ್ಟು ಬೇಗ ಆಗ್ತಿಲ್ಲ. ವಲಸೆ ಯಾಕೆ ಹೋಗ್ತಾ ಇದಾರೆ? ವೈ ಆರ್ ಪೀಪಲ್ ಕಮಿಂಗ್ ಟು ಬೆಂಗಳೂರು ಫಾರ್ ವರ್ಕ್? ಅಲ್ಲೇ ಆಪರ್ಚುನಿಟಿ ಇದ್ರೆ ವೈ ಆರ್ ಆಪರ್ಚುನಿಟೀಸ್ ನಾಟ್ ಗೆಟಿಂಗ್ ಕ್ರಿಯೇಟೆಡ್ ಇನ್ ಬಳ್ಳಾರಿ? ಕೋಪ ಬಂದ್ರೂ ಹಲ್ಲನ್ನ ಕಡಿದು ನಾಲಿಗೆನ ಹಿಂದಕ್ಕೆ ಇಟ್ಟುಕೊಂಡು ಮಾತಾಡಬೇಕು. ಅವ್ರು ಉತ್ತರ ಕೊಡಿ. ನಿಖೇತ್ ಅವ್ರ ಉತ್ತರ ಅಲ್ಲ, ಬಹಳ ಸಿಂಪಲ್. ಬಳ್ಳಾರಿ ಯಾವತ್ತು ಆರ್ಟಿಕಲ್ 371J ಆಯ್ತು ಅವತ್ತಿಂದ ಇವತ್ತಿನವರೆಗೂ ಅತಿ ಹೆಚ್ಚು ಬಳ್ಳಾರಿಲಿ ಗೆದ್ದಿರುವಂತ ಶಾಸಕರು ಯಾವ ಪಾರ್ಟಿಯವರು? ಯಾರ ಆಡಳಿತದಲ್ಲಿತ್ತು? ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ಇತ್ತು? ಯಾರು? ಜನಾರ್ದನ್ ರೆಡ್ಡಿ ಯಾರು? ಶ್ರೀರಾಮುಲು ಯಾರು? ಅವ್ರ ಇಡೀ ಪರಿವಾರ ಯಾರು? ಅವ್ರು ಯಾಕೆ ಅಭಿವೃದ್ಧಿ ಮಾಡ್ಲಿಲ್ಲ? ಕೇಳಿಸ್ಕೊಳ್ರಿ. 2 state elections 10 years ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಇದ್ದಿದ್ದು. ಎಸ್, ಇವತ್ತು ನೀವು ನೋಡ್ತಿರುವಂತ ರಸ್ತೆ ನಾವು ಮಾಡಿರೋದು. ಇಲ್ಲ ನಾವು ಮಾಡಿರೋದು. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ನನ್ನ ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ. ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿ ಒಬ್ಬರು ಗೂಳಿಹಟ್ಟಿ ಶೇಖರ್ ಅನ್ನೋರು ಬಿಜೆಪಿ ಶಾಸಕರಾಗಿದ್ರು. ಅವರು ನಾಗ್ಪುರದ RSS ಕಚೇರಿಗೆ ಹೋದಾಗ ಒಬ್ಬ ದಲಿತ ಅನ್ನೋ ಒಂದು ಕಾರಣಕ್ಕೆ RSS ಕಚೇರಿ ಒಳಗಡೆ ಬಿಡಿಬೇಡಿ ಅಂತ ಒಂದು ಮಾಹಿತಿ ಬರುತ್ತೆ ಅವ್ರಿಗೆ. ಅವಾಗ ಅಲ್ಲೇ ಬಿಜೆಪಿಯ ಶಾಸಕ ಕಣ್ಣೀರ್ ಹಾಕೊಂಡು ಬರ್ತಾನೆ, ನಾನು ಒಬ್ಬ ದಲಿತನಾಗಿ ಹುಟ್ಟಿದ್ದೆ ಈ ದೇಶದಲ್ಲಿ ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು. ನಿಮ್ಮದೇ ಪಕ್ಷದ ಶಾಸಕ ನೀವ್ ಹೇಳ್ತಿರಲ್ಲ RSS ಯಾವತ್ತು ದಲಿತ ವಿರೋಧಿ ಅಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ದಲಿತ ವಿರೋಧಿ ಹೇಳಿದ್ರೆ ನೀವೇನ್ ದಲಿತರ ಪರ ಇದ್ದೀರೇನ್ರಿ RSS ನವರು? ಈಗ ಕೊಡಿ. ಅವತ್ತು ಗೂಳಿಹಟ್ಟಿ ಶೇಖರ್ ಹೇಳದಂತ ಮಾತಿಗೆ ಯಾವ ಪುರಾವೆನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಅವತ್ತೇ ಕ್ಲಾರಿಫೈ ಮಾಡಾಗಿದೆ. ಇವತ್ತು ಅಷ್ಟೇ. ನೀವು ಶಾಖೆಗೆ ಹೋಗಿದ್ದೀರಾ? ಸಂಘಕ್ಕೆ ಯಾವತ್ತಾದ್ರೂ? ಒಂದ್ ನಿಮಿಷ, ದಲಿತರ ಪರ ಹೋಗಿದ್ದೀರಾ? ನೀವು ಹೋಗಿದ್ದೀರಾ ಯಾವತ್ತಾರು ನಾಗ್ಪುರಕ್ಕೆ ಹೋಗಿದ್ದೀರಾ? ನೀವು ಹೋಗಿದ್ದೀರಾ? ನಿಮ್ಗೆ ಏನ್ ಗೊತ್ತಾ ಸಮಸ್ಯೆ? ಕಾಂಗ್ರೆಸ್ ಒಂದ್ ನಿಮಿಷ ಕಾಂಗ್ರೆಸ್ನ ಸಮಸ್ಯೆ ಏನ್ ಗೊತ್ತಾ? ಅದು ಒಂದು ರಾಜಕೀಯ ಪಕ್ಷ. ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಜಾತಿಯನ್ನು ಮೀರಿದಂತ ಒಂದು ಸಮಾಜ ಸೇವಾ ಸಂಘಟನೆ. ಇವ್ರಿಗೆ ಎಲ್ಲಾದ್ರಲ್ಲೂ ಜಾತಿ ಕಾಣಿಸುತ್ತೆ. ಇವ್ರಿಗೆ ಅಲ್ಲೂ ಅಷ್ಟೇ. ಅವ್ರ ಯಾವ ಜಾತಿ, ಇವ್ರ ಯಾವ ಜಾತಿ. ಸಂಘದಲ್ಲಿ ಜಾತಿ ಅನ್ನೋ ಕಾನ್ಸೆಪ್ಟ್ ಯಾವತ್ತೂ ಇಲ್ಲ, ಇವತ್ತಿಗೂ ಇಲ್ಲ. ಇದನ್ನ ನಾನಲ್ಲಪ್ಪ ಹೇಳಿರೋದು, ಮಹಾತ್ಮ ಗಾಂಧಿ ಅವರು ಹೇಳಿರೋದು, ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋದು. ಇನ್ ಇವ್ರಲ್ಲಿ ಬಂದು ಹೇಳೋದಿಲ್ಲ ಸರ್. ನೀವು ಅವಾಗ್ಲೇ ಹೇಳಿದ್ರಿ ದೊಣ್ಣೆ ಇಟ್ಕೊಂಡು ಹೋಗೋದಂದ್ರೆ ಭಯ ಬೀಳ್ಸೋದಕ್ಕೆ ಅಂತ ಅಲ್ಲ. RSS ಅವರು ದೇಶಭಕ್ತರಿಗೆ ಕೊಡೋ ಧೈರ್ಯ ಸರ್ ಅದು. ಅದೊಂದು. ನೆಕ್ಸ್ಟ್ ಪ್ರಶ್ನೆ ಸರ್. ಇದೇ ವರ್ಷ ಜುಲೈಯಲ್ಲಿ NIA ಬಂದು ಒಂದು ಪೊಲೀಸ್ ಆಫೀಸರ್ನ, ಅವರು ಆರ್ಮ್ ರಿಸರ್ವ್ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅವ್ರನ್ನ ಅರೆಸ್ಟ್ ಮಾಡ್ತು ದೇಶದ್ರೋಹ ಚಟುವಟಿಕೆಯಲ್ಲಿ. ಈಗ ಅವ್ರು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ದೇಶದ್ರೋಹಿ ಡಿಪಾರ್ಟ್ಮೆಂಟ್ ಹೇಳಕ್ಕಾಗತ್ತಾ ಸರ್? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಸುನೀಲ್ ನಾಯ್ಡು ಅವರು ಹೇಳಿದ್ರು ಏನು ಅಂತಂದ್ರೆ, RSS ನವರು ಲಾಠಿ ಹಿಡ್ಕೊಂಡು ಅವರು ಇದೇನು ದೇಶಭಕ್ತಿನ ಸಾರೋದಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ. ನಾನು ಹೇಳೋದು, ಲಾಠಿ ಹಿಡ್ಕೊಂಡು ನಿಮ್ಮ ದೇಶ ಪ್ರೇಮವನ್ನ ನೀವು ಸಾರೋದಕ್ಕೆ ಹೋಗ್ತಾ ಇದ್ದೀರೋ, ಮತ್ತೊಂದಕ್ಕೆ ಭಯ ಬೀಳ್ಸೋದಕ್ಕೆ ಹೋಗ್ತಾ ಇದ್ದೀರಿ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದ್ರಿ. ನಿಮ್ಮ ಲಾಠಿಯನ್ನು ಕಂಡು ನಿಮ್ಮ ಲಾಠಿಯನ್ನು ಕಂಡು ದೇಶ ವಿರೋಧಿಗಳು ಭಯ ಬೀಳ್ಬೇಕು ಅಂತ ಹೇಳಿ ನಾವು ಲಾಠಿ ಹಿಡ್ಕೊಂಡು ಹೋಗ್ತೀವಿ ಅಂತ ಮೊನ್ನೆ ಯಾರು ಹೇಳಿಕೆ ಕೊಟ್ರು. ಅದಕ್ಕೆ ನಾನು ಹೇಳಿದೆ ಏನು ಅಂತಂದ್ರೆ, ನೀವು ಲಾಠಿ ಹಿಡ್ಕೊಂಡು ದೇಶ ವಿರೋಧಿಗಳನ್ನ ಭಯ ಬೀಳ್ಸೋದಾದ್ರೆ ಪಾಕಿಸ್ತಾನದ ಗಡಿಲಾದ್ರೂ ಲಾಠಿ ಹಿಡ್ಕೊಂಡು ಮಾರ್ಚ್ ಮಾಡ್ರಪ್ಪ, ಚೀನಾದವ್ರ ಗಡಿಲಾದ್ರೂ ಲಾಠಿ ಹಿಡ್ಕೊಂಡು ಮಾರ್ಚ್ ಮಾಡಪ್ಪ. ಭಾರತ ದೇಶದ ಗಡಿ ಒಳಗಡೆ ಭಾರತೀಯರಿದ್ದಾರಪ್ಪ. ಭಾರತ ದೇಶದ ಪ್ರಜೆಗಳನ್ನ ಭಯ ಬೀಳ್ಸಕ್ ಹೋಗ್ಬೇಡಿ.
ಪಾಕಿಸ್ತಾನದ ಗಡಿ ಇದೆ, ಚೀನಾ ಗಡಿ ಇದೆ. ಚೀನಾ ಅನೇಕ ಕಿಲೋಮೀಟರ್ ಭಾರತದ ಗಡಿ ಒಳಗಡೆ ನುಗ್ಗಿ ಎಷ್ಟೆಲ್ಲ ಸಿಟಿಗಳನ್ನ, ಸೈನಿಕ ಸಿಟಿಗಳನ್ನ ಬಿಲ್ಡ್ ಮಾಡಿದೆ. ಇದೆಲ್ಲ ಇರಬೇಕಾದ್ರೆ ಅಲ್ಲೋಗಿ ಲಾಠಿ ಹಿಡ್ಕೊಂಡು ನೀವು ಮೆರವಣಿಗೆ ಮಾಡಿದ್ರೆ ಇಡೀ ದೇಶ ನಿಮ್ಮನ್ನು ಬೆಂಬಲಿಸುತ್ತೆ. ಸಾಧ್ಯ ಆದ್ರೆ ನಿಮ್ ಜೊತೆಗೆ ಇನ್ನೊಂದಷ್ಟು ಜನ ನಮ್ ಕಡೆಯವರು ಬಂದು ನಿಂತ್ಕೊಳ್ತಾರೆ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನ್ ಅಂಜು ಮಗ ಅಲತ್ತ. 62ರ ಚೈನಾ ಯುದ್ಧದಲ್ಲಿ ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಇವ್ರದೇ ಪಕ್ಷದ ಜವಾಹರ್ಲಾಲ್ ನೆಹರು ಅವ್ರನ್ನ ಕರ್ಕೊಂಬಂದ್ ಸನ್ಮಾನ ಮಾಡಿದ್ರು ರೇ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇತಿಹಾಸ ಗೊತ್ತಿಲ್ಲದೆ ನೀವು ಹೇಳಿದ್ರೆ ದಲಿತ ಶಾಸಕರು ಲೀಡ್ರು ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಬಲವಾಗಿ ಭೀಮ್ ಆರ್ಮಿ ಸಂಘಟಿತ ಆಯ್ತು. ಅದೇ ಡಿಜೆಹಳ್ಳಿ ಕೆಜೆಹಳ್ಳಿ ದಲಿತ ಶಾಸಕರಾದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟಾಗ ಈ ಭೀಮ್ ಆರ್ಮಿ ಎಲ್ಲೋಗಿತ್ತು? ಯಾಕೆ ಯಾರು ಮಾತಾಡ್ಲಿಲ್ಲ? ಅವಾಗ ಯಾವ ಶಾಸಕರೇ ಆಗ್ಲಿ ನಿಮ್ಮ ಕಾಂಗ್ರೆಸ್ಸಿನ ಯಾರು ಕೂಡ ದನಿ ಎತ್ತಲಿಲ್ಲ? ಅದಕ್ಕೆ ಉತ್ತರ ಬೇಕು ಸರ್. ನೀವು ಕೇಳಿದ ಪ್ರಶ್ನೆನ ಭೀಮಾರ್ಮಿ ಅವರು ಕೇಳಿದ್ರೆ ಒಳ್ಳೇದು, ಯಾಕೆಂದ್ರೆ ನಾನು ಭೀಮಾರ್ಮಿ ಅಲ್ಲ. ಆದ್ರೆ ಕಂಡಿದ್ದೀನಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ನಡೀತಿರೋದು ಒಂದು ವೈಚಾರಿಕ ಚರ್ಚೆ, ಗೊತ್ತಾಯ್ತಾ? ರೌಡಿಸಮ್ ಗೂಂಡಾಗಿರಿಗಳಿಗೆ ಭೀಮಾರ್ಮಿ ಉತ್ತರ ಕೊಡ್ತಾ ಇಲ್ಲ. ಅವನ್ ತಪ್ಪು ಮಾಡಿದಾನೆ, ಅವನ್ ಅರೆಸ್ಟ್ ಆಗಬೇಕು, ಅವನ್ ಜೈಲಿಗೆ ಹೋಗ್ಬೇಕು, ಕಾನೂನು ಅದರ ಕ್ರಮವನ್ನು ತಗೊಳ್ಬೇಕು. ಆದ್ರೆ ಅಟ್ ದ ಸೇಮ್ ಟೈಮ್ ಒಂದು ವೈಚಾರಿಕ ಚರ್ಚೆ ಆಗ್ಬೇಕಾದ್ರೆ, ಒಂದು ಇಂಟೆಲೆಕ್ಚುಯಲ್ ಡಿಬೇಟ್ ಆಗ್ಬೇಕಾದ್ರೆ, ಇಂಟೆಲೆಕ್ಚುಯಲಿ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್, ಹಿಸ್ಟಾರಿಕಲಿ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅಂಡ್ ವೇರ್ ವಿ ಶುಡ್ ಸ್ಟ್ಯಾಂಡ್ ಅನ್ನೋದು ಆಯಾ ಸಂಘಟನೆಗಳಿಗೆ ಬಿಟ್ಟಿರುವಂತ ವಿಚಾರ. ದಟ್ ಆರ್ಗನೈಸೇಷನ್ ಹ್ಯಾಸ್ ಟೇಕನ್ ಇಟ್ಸ್ ಓನ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಇದಕ್ಕೆ ಇನ್ನೊಂದು ಚೂರು ಎಕ್ಸ್ಪ್ಲನೇಷನ್ ಮಾಡಿ ಸರ್, ಹೆಂಗೆ ಹೌ ಡಿಫರೆಂಟ್ ಅಂತ ಹೇಳಿ. ಒಬ್ಬ ದಲಿತ ಶಾಸಕನ ಮನೆಯ ಮೇಲೆ ಅಟ್ಯಾಕ್ ಆಗುತ್ತೆ, ಇತ್ತ ಮತ್ತೊಬ್ಬ ದಲಿತ ಶಾಸಕನಿಗೆ ಜೀವ ಬೆದರಿಕೆ ಹಾಕಲಾಗ್ತಾ ಇದೆ. ಕೇವಲ ಜೀವ ಬೆದರಿಕೆಗೇನೆ ಭೀಮ್ ಆರ್ಮಿ ಹೋಗಿ ಬೆಂಬಲವಾಗಿ ನಿಂತಿದ್ದನ್ನು ನೀವು ಸಮರ್ಥಿಸ್ಕೊಂಡ್ರಿ. ಯಾಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲ? ದಲಿತನ ಪೂರ್ತಿ ಕೇಳಿಸ್ಕೊಂಬಿಡಿ. ದಲಿತ ನಾಯಕನಿಗೆ ಬಿಜೆಪಿ ಹಾಗೆ RSS ನಿಂದ ಧಮಕಿ ಹಾಕಲಾಗ್ತಿದೆ ಅನ್ನೋ ಕಾರಣಕ್ಕೆ ಭೀಮ್ ಆರ್ಮಿ ಬೆಂಬಲವಾಗಿ ನಿಂತ್ರೆ ತಪ್ಪೇನು ಅಂತ ಕೇಳಿದ್ರಿ. ಇವ್ರು ಕೇಳಿದೇನು, ಒಬ್ಬ ದಲಿತ ನಾಯಕನ ಮನೆಯನ್ನೇ ಸುಟ್ಟಾಕಕ್ ಹೋದಾಗ ಯಾಕೆ ಮಾತನಾಡ್ಲಿಲ್ಲ ಭೀಮ್ ಆರ್ಮಿ? ಇದು ನೀವು ಸೆಂಟ್ರನಾಗಿ ಶಿಕ್ಷಿತರು. ಭೀಮ್ ಆರ್ಮಿ ಅವರು ಅವ್ರ ಸ್ಟೇಟ್ಮೆಂಟ್ ಕೊಡ್ಬೇಕು ಸರಿ, ಬಟ್ ನೀವು ಪ್ರಿಯಾಂಕ್ ಖರ್ಗೆ ಅವರು ಬೆಂಬಲವಾಗಿ ಭೀಮ್ ಆರ್ಮಿ ನಿಂತಿದ್ದಕ್ಕೆ ಸಮರ್ಥನೆ ಕೊಟ್ರಿ, ಅದಕ್ಕೆ ಇದಕ್ಕೂ ಸಮರ್ಥನೆ ಕೊಡಿ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲಿ ನಡೆದಂತ ವೈಯಕ್ತಿಕ ರಾಜಕೀಯ ಗುದ್ದಾಟ ನಡೆದಿತ್ತು ಅನ್ನೋದು ಬಹಳ ಸ್ಪಷ್ಟ. ಏನು ಅಂತಂದ್ರೆ ಅಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ವಿರುದ್ಧ ಇದ್ದಂತ ಒಂದಷ್ಟು ರಾಜಕೀಯ ಶಕ್ತಿಗಳು ನಡೆಸಿದಂತ ಪಿತೂರಿಯಿಂದಾಗಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ಬೆಂಕಿ ಬಿತ್ತು. ಇದನ್ನ ತನಿಖೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ, ತನಿಖೆಯಲ್ಲೂ ಕೂಡ ಇದ್ರ ಬಗ್ಗೆ ವ್ಯಾಖ್ಯಾನ ಆಗಿದೆ. ಅಲ್ಲಿ ನಡೆದದ್ದು ವೈಯಕ್ತಿಕವಾದಂತ ಫೈಟು. ಆದ್ರೆ ಪ್ರಿಯಾಂಕ ಖರ್ಗೆ ಅವರ ವಿಚಾರದಲ್ಲಿ ನಡೀತಾ ಇರೋದು ಇಟ್ ಇಸ್ ಅನ್ ಐಡಿಯಾಲಜಿಕಲ್ ಬ್ಯಾಟಲ್. ಇವತ್ತು ಇಷ್ಟು ನಿಮ್ಮ ಸರ್ಕಾರ ಇದೆ, ಪವರ್ಫುಲ್ ಫೈರ್ ಬ್ರ್ಯಾಂಡ್, ನಿಮ್ಮ ಟಗರು, ಆ ಹುಲಿ, ನೀವ್ ಹೇಳ್ತಿರಲ್ಲ ಹುಲಿ, ಆ ಹುಲಿಗೆ ಏನಾಗಿದೆ? ಇಷ್ಟು ಸುಮ್ಮನೆ ಕೂತಿದೆಯಲ್ಲ ಹುಲಿ, ಯಾಕೆ ಆಚೆ ಬಂದ್ಬಿಟ್ಟು RSS ದೊಣ್ಣೆಗೆ ಸದಾ ವಸ್ತಲೆ ಮಾತ್ರ ಭೂಮಿ ನಮಸ್ತುದೆ, ಸದಾ ಮುಸ್ಲಿಂ ಹೂಮೆ ಸದಾ ಮುಸ್ಲಿಂ ರಹುಮೈ, ಹಿಂದೂ ಹೂಮೆ ಅಂತ ಹೇಳಕ್ಕಾಗಲ್ಲ ನಾನು. ಯಾಕಂತ ಹೇಳಿದ್ರೆ ಇದನ್ನ ಬ್ಯಾನ್ ಮಾಡಕ್ಕೆ ಅವ್ರ ದೊಣ್ಣೆ ನೋಡಿ ಬೆದ್ರ ದೊಣ್ಣೆ ಅಂತಾರೆ ನೋಡಿ, ಆ ತರ ಹೆದರಿರೋದು ಕಾಂಗ್ರೆಸ್. ನೀನೇನ್ ಕಮ್ಮಿ ಇಲ್ಲ ಬಿಡು.